ತುರುನೂರು ಹೋಬಳಿಯ ಹುಣಸೆಕಟ್ಟೆ ಗ್ರಾಮದ ರೈತ ಕಾಂತರಾಜ್ ಅವರು ತಮಿಳುನಾಡಿನಿಂದ ಸುಮಾರು 25,000 ಸೆಂಟ್ ಎಲೋ ಸೇವಂತಿಗೆ ಸಸಿಗಳನ್ನು ತಂದು ನಾಟಿ ಮಾಡಿ ನೀರು ಗೊಬ್ಬರ ನೀಡಿ ಸಾಕಷ್ಟು ಶ್ರಮಪಟ್ಟಿದ್ದರು. ಆರಂಭದಲ್ಲಿ ಉತ್ತಮವಾಗಿ ಬೆಳೆದಿದ್ದ ಸೇವಂತಿಗೆ ಬೆಳೆ ಇನ್ನೇನು ಹೂ ಬಿಡುವ ಹಂತಕ್ಕೆ ಬಂದಾಗ ಏಕಾಏಕಿ ಕೀಟಬಾಧೆಗೆ ತುತ್ತಾಗಿ ಸಂಪೂರ್ಣ ಹಾನಿಗೊಳಗಾಗಿದೆ. ವಿದ್ಯುತ್ ಕಣ್ಣಾಮುಚ್ಚಾಲೆ, ನೀರಿನ ಸಮಸ್ಯೆ ಸೇರಿದಂತೆ ಹಲವು ಸಂಕಷ್ಟಗಳ ನಡುವೆಯೂ ರೈತರು ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದರು. ಆದರೆ ಫಸಲು ಕೈಗೆ ಬರುವ ಸಮಯದಲ್ಲೇ ಕೀಟಬಾಧೆ ಎದುರಾಗಿದ್ದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬೆಳೆಗಾಗಿ ಹಾಕಿದ ಬಂಡವಾಳವು ಕೈ ಸೇರದ ಸ್ಥಿತಿ ಒಂದೆಡೆಯಾದರೆ ಕೃಷಿಗಾಗಿ ಮಾಡಿರುವ ಸಾಲವನ್ನು ಹೇಗೆ ತೀರಿಸಬೇಕು ಎಂಬ ಚಿಂತೆ ಮತ್ತೊಂದೆಡೆ. ಪರಿಣಾಮ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತ ಕಾಂತರಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆ ನಷ್ಟಕ್ಕೆ ಪರಿಹಾರ ನೀಡುವುದು ಇರಲಿ, ಉತ್ತಮ ಗುಣಮಟ್ಟದ ಸಸಿಗಳು ಎಲ್ಲಿಂದ ದೊರೆಯುತ್ತವೆ ಎಂಬ ಕನಿಷ್ಠ ಮಾಹಿತಿಯನ್ನು ಇಲಾಖೆ ನೀಡುತ್ತಿಲ್ಲ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಅಧಿಕಾರಿಗಳು ನಿದ್ರೆಗೆ ಜಾರಿದಂತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಾಲ ಮಾಡಿ ಬೆಳೆ ಬೆಳೆದ ರೈತರು ಇದೀಗ ಬೆಳೆ ನಷ್ಟದಿಂದ ಕಂಗಾಲಾಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ನಷ್ಟ ಪರಿಶೀಲನೆ ನಡೆಸಬೇಕು, ರೈತರಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ಪರಿಹಾರ ಒದಗಿಸಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ಜನಧ್ವನಿ ನ್ಯೂಸ್, ರೈತರ ಧ್ವನಿಗೆ ಸದಾ ನಿಮ್ಮ ಧ್ವನಿ. ತಮಿಳ್ನಾಡಿನಿಂದ ಸಸಿ ತರಿಸ್ತಾರೆ. ಹಾಂ 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 ಸಸಿ ಹಾಕ್ಬೇಕಾದ್ರೆ ಭಾರಿ ಚೆನ್ನಾಗಿರ್ತದ ಅದು. ಹಾಂ 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 ಹಾಕಿ ಒಳ್ಳೆ ಮಗ್ಗಿಗೆ ಬಂದಾಗ ಒಂದು ಗಿಡ ಇಲ್ದಂಗೆ ಒಣಗ್ತದ ಸಸಿ. ಅದೇ ಫಸ್ಲಿ ಒಳ್ಳೆ ಫಸ್ಲಿ ಬಂದಾಗ ಒಳ್ಳೆ ಚೆನ್ನಾಗಿ ಬೆಳಿತೈತೆ, ಫಸ್ಲಿ ಬಂದಾಗ ಹೋಗ್ಬಿಡುತ್ತೆ. ಏನೋ ಈ ವರ್ಷ ಸಾಲ ಪಾಲ ತೀರ್ಸ್ಕೊಂತೀವಿ ಅನ್ನೋದ್ರಾಗೆ ಒಂದು ಗಿಡ 50 ಒಣಗಿದ್ರೆ ತಿರುಗಿನ 1000, ಹಾಂ 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 1000 ಗಿಡ ಒಣಗಿದ್ದು 10,000 ಹಿಂಗೆಲ್ಲ ಪೂರ್ತಿ ಒಣಗ್ತತೆ. ಹಾಂ 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 2 ಎಕರೆ ಕಂಪ್ಲೀಟ್ ಒಣಗಿರುತ್ತೆ. ಹಾಂ 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 ಈ ತೋಟಗಾರಿಕೆರಾಗಲಿ ಕೃಷಿ ಇಲಾಖೆರಾಗಲಿ ಅದನ್ನ ಒಂದು ಇಂಥ ಜಾಗದಾಗ ಸಸಿ ತಾಳ್ರಿ, ಹಾಂ 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 ಹಿಂಗಿದೇನು ಮಾಡ್ರಿ, ಒಂದು ನಮಗೆ ಪರಿಹಾರ ಕೊಡೋದು ಬೇಡ, ಒಂದು ಒಟ್ಟು ಸಲಹೆ ಸೂಚನೆ ಕೊಡಲ್ಲ. ಇಂಥ ಸಸಿ ಒಳ್ಳೆ ಸಿಗುತ್ತೆ ಅಂತೇಳಿ ತೋಟಗಾರಿಕೆ ಹೇಳೋದು, ಮಾಹಿತಿ ಕೊಡಲ್ಲ. ಅವರೆಲ್ಲ ತರಿಸ್ಕೊಡೋದು. ಹಾಂ 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 ₹1 ಪರಿಹಾರ ತಗೊಂಡಿಲ್ಲ. ಹಾಂ 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 ಇವತ್ತು ಬರಗಾಲ ಬೇರೆ, ಕರೆಂಟ್ನ ವ್ಯವಸ್ಥೆ. ₹2 ಸಸಿ ಹಾಂ 25,000 ಸಸಿ ಕಿತ್ತಾಕ್ತಾ ಇದೀನಿ. 25,000. ನಿಮ್ಮ ಹೆಸರು? ಕಾಂತರಾಜ್ ಅಂತ, ಹುಣಸೆಕಟ್ಟೆ ಕಾಂತರಾಜ್. ಹಾಂ ಹುಣಸೆಕಟ್ಟೆ ಕಾಂತರಾಜ್. ಹಾಂ 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 25,000 ಸಸಿ ಕಿತ್ತಾಕ್ತಾ ಇದೀವಿ. ಆಮೇಲೆ ಇದು ಗೊಬ್ಬರ, ಔಷಧಿಗಳು, ಆಮೇಲೆ ಈ ಬಂಡಾಟದ ಕಾಲದಾಗ ನೀರುಗಳಿಲ್ಲ, ಅಲ್ಪ ಸ್ವಲ್ಪ ನೀರುಗಳಾಗ ಅದನ್ನ ಬಿಟ್ಟು ಇದೇನು ಮಾಡಿ ಏನೆಲ್ಲ ಒಂದು ಇಲಾಖೆಗಳ